ಓಂ ಕುಪ್ಪೂರು ಶ್ರೀ ಮರುಳ ಸಿದ್ದೇಶ್ವರಾಯ ನಮಃ. ಓಂ ಶ್ರೀ ಗುರು ಚಂದ್ರಶೇಖರ ಶಿವಾಚಾರ್ಯಾಯ ನಮಃ. ಓಂ ಶ್ರೀ ಗುರು ಯತೀಶ್ವರ ಶಿವಾಚಾರ್ಯಾಯ ನಮಃ. ಓಂ ಶ್ರೀ ಗುರು ಕುಪ್ಪೂರೇಶ್ವರಾಯ ನಮಃ. ಕಾಯೋ ಶ್ರೀ ಗುರು ಕುಪ್ಪೂರೇಶನಿ ಕರುಣೆಯಿಂದ ಬಂದಿಹೆ ಬಯ್ಯ ನಿನ್ನ ಚರಣಕ್ಕೆ ಹರಸೆನುತ. ಮಾಯೆಯ ಗೆದ್ದಂಥ ಮಾಯ್ಕಾರನಿ, ಜಯವನ್ನು ತರುವಂಥ ಜಯಕಾರನಿ. ಮಾಯೆಯ ಗೆದ್ದಂಥ ಮಾಯ್ಕಾರನಿ, ಜಯವನ್ನು ತರುವಂಥ ಜಯಕಾರನಿ. ಓ ಕರುಣಾಕರ ಹೇ ದಯಾಸಾಗರ, ನಿಜ ಭಕ್ತಿಗೆ ಒಲಿಯುವ ದೇವನೇ. ಕಾಯೋ ಶ್ರೀ ಗುರು ಕುಪ್ಪೂರೇಶನೆ ಕರುಣೆಯಿಂದ ಬಂದಿಹೆ ವಯ್ಯ ನಿನ್ನ ಚರಣಕ್ಕೆ ಹರಸೆನುತ. ಎನ್ನ ಕಂಗಡಿನ ಹೊಳೆವ ಇಷ್ಟ ಜ್ಯೋತಿಯೇ, ಎನ್ನ ಹೃದಯದ ದಿವ್ಯ ಪ್ರಾಣ ಜ್ಯೋತಿಯೇ, ಎನ್ನ ಶಿರದೊಳು ನೀ. ನನ್ನ ಹೆಸರು ಉಮಾಶಂಕರ್ ಅಂತ. ನಾನು ಬೆಂಗಳೂರನ್ನು ಮೂಲತಃ. ಪ್ರಥಮವಾಗಿ ಮರುಳ ಸಿದ್ದೇಶ್ವರ ಸ್ವಾಮೀಜಿಗಳ ಪಾದಗಳಿಗೆ ಶ್ರೇಷ್ಠಂಗ ನಮಸ್ಕರಿಸಿ, ಕ್ಷೇತ್ರಾಧಿಪತಿಯಾದ ಸ್ವಾಮೀಜಿಗಳ ಪಾದಕ್ಕೆ ನಮಸ್ಕರಿಸಿ, ಈಗ ಇಂದಿನ ಸ್ವಾಮೀಜಿಗಳಾದಂಥ ಯತೀಶ್ವರ ಶಿವಾಚಾರ್ಯ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ಹೇಳೋದಿಷ್ಟೇ. ನಾವು ಒಂದು 10 ವರ್ಷದಿಂದ ಮಠಕ್ಕೆ 10-12 ವರ್ಷದಿಂದ ಮಠಕ್ಕೆ ನಡ್ಕೊಳ್ತಾ ಇದ್ದೀವಿ. ಸ್ವಾಮೀಜಿಗಳು ಯತೀಶ್ವರ ಸ್ವಾಮೀಜಿಗಳು ನಮಗೆ ತುಂಬ ಒಡನಾಟ ತುಂಬ ಚೆನ್ನಾಗಿತ್ತು. ಅವ್ರು ಇರಬೇಕಾದ್ರೆ ಬೆಂಗಳೂರಿನಲ್ಲಿ ಆಷಾಢ ಮಾಸ ಅಲ್ಲ ಕಾರ್ತಿಕ ಮಾಸ ಪೂಜೆಗಳನ್ನ ಮನೆ ಮನೆಗೆ ಹೋಗಿ ಪೂಜೆ ಮಾಡ್ತಾಯಿದ್ದು. ಯಾಕೆಂದರೆ ಎಲ್ಲರೂ ಮರ್ತು ಬಿಡ್ತಾರೆ ಹೇಗೆ ಸಂಸ್ಕೃತಿ ಅಂದ್ಬಿಟ್ಟು ಮನೆಗೆ ಹೋಗಿ ಮಾಡಿ ಅದು ಅಭ್ಯಾಸ ಮಾಡಿ 4-5 ವರ್ಷ ನಡೆಸ್ಕೊಂಬಂದು. ಕೊರೋನಾ ಆದಮೇಲೆ ಸ್ವಲ್ಪ ಏರುಪೇರು ಆದಾಗಿಂದ ಹಾಗೆ ತಪ್ಪಿದೆ. ಈ ಜಾತ್ರೆಗಂತ ವರ್ಷ ಜಾತ್ರೆ ಬಂದು ಹೋಗ್ತೀವಿ. ತುಂಬ ಸತ್ಯವಾದ ದೇವ, ಅದು ನಮ್ಮ ನಂಬಿಕೆ ಇದೆ. ಕೇಳ್ಕೊಂಡಿದ್ದನ್ನು ದಯಪಾಲಿಸುತ್ತೆ ಅಂತ ನಂಬಿದೆ. ಅದು ಹಾಗೆ ಆಗ್ತಾಯಿದೆ. ಪಾದಗಳಿಗೆ ನಮಸ್ಕಾರ ಮಾಡ್ತೀವಿ. ಬನ್ನಿರಿ ಮರುಳ ಸಿದ್ಧನ ವೈಭವದ ಜಾತ್ರೆ, ಅನ್ನದಾನ ಪ್ರಭು ಕುಪ್ಪೂರೊಡೆಯನ ಸಂಭ್ರಮದ ಜಾತ್ರೆ. ನೋಡ ಬನ್ನಿರಿ ಮರುಳ ಸಿದ್ಧನ ವೈಭವದ ಜಾತ್ರೆ, ಅನ್ನದಾನ ಪ್ರಭು ಕುಪ್ಪೂರೊಡೆಯನ ಸಂಭ್ರಮದ ಜಾತ್ರೆ. ಕುಪ್ಪೂರಿನ ಭುವಿ ತುಂಬ ತಳಿರು ತೋರಣದ ಸೊಬಗು, ಭಕ್ತರ ಕಂಗಳ ತುಂಬ ತುಂಬಿ ತುಳುಕುವ ಬೆರಗು. ಶ್ರೀ ಮರುಳಜ್ಜನ ತೇರನು ಎಳೆಯಲು ಮನದಲ್ಲಿ ಮಂಗಳ ಮೇಳದ ಮೆರುಗು. ನೋಡ ಬನ್ನಿರಿ ಮರುಳ ಸಿದ್ಧನ ವೈಭವದ ಜಾತ್ರೆ, ಅನ್ನದಾನ ಪ್ರಭು ಕುಪ್ಪೂರೊಡೆಯನ ಸಂಭ್ರಮದ ಜಾತ್ರೆ.
ದಿನದಿ ಸಾಲಂಕೃತ ಬಸವ ಶ್ರೀಮಠದ ಆ ಪೂರ್ವ ದ್ವಾರದಿಂ ಹೊರಟು ನಡೆದು ಬರುವ ನೈವೇದ್ಯದ ಆ ಅನ್ನ ಪ್ರಸಾದಕ್ಕೆ ಪಾದ ಸ್ಪರ್ಶ ಮಾಡಿ ಅನ್ನದಾಸೋಹ ಕಾರ್ಯಕ್ರಮ ಪೂರೊಡೆಯನ ಸಂಭ್ರಮದ ಜಾತ್ರೆ ಅಜ್ಜಯ್ಯನ ಜಾತ್ರೆಯ ದಿನದಿ ಸಾಲಂಕೃತ ಬಸವ ಶ್ರೀಮಠದ ಆ ಪೂರ್ವ ದ್ವಾರದಿಂ ಹೊರಟು ನಡೆದು ಬರುವ ನೈವೇದ್ಯದ ಆ ಅನ್ನ ಪ್ರಸಾದಕ್ಕೆ ಪಾದ ಸ್ಪರ್ಶ ಮಾಡಿ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಚಾಲನೆಯ ಕೊಡುವ ಆ ಭಕ್ತ ಸಾಗರವೇ ಬಂದು ದೈವಿಕ ಅನ್ನವ ಸವಿದು ಪರಮೋತ್ತಮ ಪುರುಷೋತ್ತಮ ಮರುಳಜ್ಜನೋತ್ಸವ ಕಣ್ತುಂಬಿಕೊಳ್ಳುವುದು ನೋಡ ಬನ್ನಿರಿ ಮರುಳ ಸಿದ್ಧನ ವೈಭವದ ಜಾತ್ರೆ. ನಾನು ವಾಸ ಹುಟ್ಟೂರು ಚಿಕ್ಕದರಲ್ವೇ ವಾಸ ಚಕ್ನಾಗಳಲ್ಲಿ ನಾನು SSLC PUC ಎಂದು ಓದ್ತಾ ಇದ್ದವನಲ್ವೇ ಅಜ್ಜಾರ ಮಠಕ್ಕೆ ಬಂದಿದ್ದಾನೆ. ಅಜ್ಜಾರ್ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳಿಂದಲೂ ನಾನು ಭಾಳ ವಿಶೇಷವಾದ ಭಕ್ತಾರ ಮಠಕ್ಕೆ ದೊಡ್ಡ ಅಜ್ಜಾರು ನನ್ನ ಭಾಳ ಪ್ರೀತಿ ಮಾಡೋರು. ಹೀಗಾಗಿ ನಾನು ಅವರ ಚಿಕ್ಕನಾಡಿಗಳಲ್ಲಿ ಅಜ್ಜಾರ ವಾಸ ಇದ್ದಾಗ ನಾನು ಮನೆಗೆ ಭಾಳ ಹೋಗ್ತಿದ್ದು ಹಂಗೆ ಬಿಡೋರು. ಹೀಗಾಗಿ ನಂತರ ಯತೀಶ್ವರ ಸ್ವಾಮಿಗಳು ವಿಶ್ವಾಸವಾಗಿದ್ದರು. ಈಗಿನ ಸ್ವಾಮಿಗಳು ಅಜ್ಜೆಯನ್ನು ವಿಶೇಷವಾಗಿ ನೆಚ್ಕೊಂಡಿರೋ ಮನುಷ್ಯ. ನನಗೆ ಎಲ್ಲದರೊಳಗೆ ವ್ಯಾಪಾರ ಮತ್ತೊಂದರ ಅನುಕೂಲವಾಗಿದೆ. ನಾನು ದೇವರನ್ನು ಇಷ್ಟಪಡ್ತೀನಿ. ದೇವರು ನನ್ನನ್ನು ಇಷ್ಟಪಡೋಂಗೆ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೋಗಿ ನಾನು ಅಜ್ಜಿಯರಿಗೆ ತುಂಬ ಋಣಿ. ಅದನ್ನು ಪ್ರಸಾದವನ್ನು ಮಾಡತಕ್ಕಂಥದ್ದು ಶ್ರೀ ಕುಪ್ಪೂರು ಗದ್ದಿಗೆ ಮಠದಲ್ಲಿ ತಂದು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಆ ಬಸವ ಅನ್ನದ ರಾಶಿಯ ಮೇಲೆ ಪಾದವನ್ನಿಟ್ಟಾಗ ಅನ್ನ ಯಾವ ಥರ ಉಬ್ಬಿಕೊಂಡು ಬರುತ್ತದೋ ನಮ್ಮ ಭಕ್ತರ ಮನಸ್ಸು ಸಹ ಅದೇ ರೀತಿ ಉಬ್ಬುವಂಥ ಆ ಮರಳಸಿದ್ದನ ಆಶೀರ್ವಾದ ಆ ಬಸವನಲ್ಲಿ ತೋರಿಸಿರ್ತಾನೆ. ಏಕಪ್ಪ ಅಂದರೆ ನೀವು ಭಾಳ ಕಡೆ ನೋಡಿರ್ಬೋದು, ಬಸವ ಮರಳಿಸಿದ್ರು ಸಹ ಏನೇ ಇದಿದ್ರೂ ಮೊದಲು ಬಸವನಿಗೆ ಇಲ್ಲಿ ಆದ್ಯತೆಯನ್ನು ಕೊಟ್ಕೊಂಡು ಬಸವೇಶ್ವರರು ಆ ಮರಳಿಸಿದ್ದನ ರೂಪದಲ್ಲಿ ಆ ಬಸವಣ್ಣ ಆ ದಿವಸ ಅಲ್ಲಿಗೆ ದಯಮಾಡಿಸ್ತಾರೆ. 5ನೇ ವರ್ಷನೂ ಸಹ ಬಸವೇಶ್ವರರು ಅನ್ನದ ರಾಶಿಯ ಮೇಲೆ ಬಲಗಾಲನ್ನು ಇಟ್ಟು ದೇಶದೆಲ್ಲೆಡೆ ಒಳ್ಳೆ ಮಳೆ ಬೆಳೆ ಆಗಿದೆ. ಆದರೂ ಸಹ ಈ ವರ್ಷವೂ ಸಹ ಆ ಬಸವೇಶ್ವರರು ಬಲಗಾಲನ್ನು ಇಟ್ಟು ಮುಂದಿನ ವರ್ಷದ ಒಂದು ಭವಿಷ್ಯವನ್ನು ಸಹ ಆ ಮರಳಿಸಿದ್ದ ರೂಪಿಸಿದ್ದಾರೆ.